ಗಾಯ್ಸ್, ವೆಲ್ಕಮ್ ಟು ಎ1 ವ್ಲಾಗ್ಸ್. ನಾನು ಸುಜಾತಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಸೋದರ ಮಾವನ ಮಗಳ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀನಿ. ಹಣ್ಣು ಕಾಯಿ ಉಡಿಲಿಡೋ ಶಾಸ್ತ್ರ ಮಾಡ್ತಾರೆ ಇವತ್ತು. ಹಾಗೆ ಅಪ್ಪಾಜಿ ಹಾಗೆ ನಮ್ಮಮ್ಮ ಇಬ್ಬರು ನಿನ್ನೆ ನೈಟೇ ಹೋಗಿದ್ದಾರೆ. ಸೊ ನನ್ನ ತಮ್ಮ ಕೂಡ ಹೋಗಿದ್ದ, ಮತ್ತೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಮತ್ತೆ ಬಂದಿದ್ದಾನೆ. ಸೊ ಇವಾಗ ನನ್ನ ತಮ್ಮ, ನಾನು ಹಾಗೆ ನನ್ನ ಮಗ 3 ಜನ ಇವಾಗ ಫಂಕ್ಷನ್ಗೆ ಹೋಗಿ ಬರಬೇಕು. ಸೊ ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಅಲ್ಲಿ ನಾನು ಪಾಪು ಇಬ್ಬರೇ ಇದ್ದು ನೀನು ಬಂದರೆ ಮಾಮ ಟೀ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಅವನಿಗೆ ಟೀ ಕೊಟ್ಬಿಡ ಸುದ್ದಿ ನೀನು. ನೋಡಿಲ್ಲಿ 2 ಲೋಟ ಟೀ, ನನಗೆ ಮಾಮಂಗೆ ಇಬ್ಬರಿಗೆ, ನಿನಗಿಲ್ಲ. ಬಾ ಮತ್ತೆ. ಹಾಗೆ ನನ್ನ ತಮ್ಮನೇ ಟೀ ಮಾಡಿಕೊಟ್ಟ, ನಾನು ಕೂಡ ಟೀ ಕುಡಿದೆ. ಇವಾಗ ಮಾವ ಅಳಿಯ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ ಇಬ್ಬರು. ಸೊ ಇವಾಗ ಇವರಿಬ್ಬರು ರೆಡಿ ಆದರೆ ಹೋಗಿ ಬರಬೇಕು. ಎದ್ದು ಬಾ ಪಾಪು, ಸ್ನಾನ ಮಾಡು. ಅದು ನೆಟ್ಟು ಬಾ. ಅಯ್ಯಪ್ಪ ಬಾರೋ, ಎದ್ದು ಬಾರೋ, ಸ್ನಾನ ಮಾಡಿಸ್ತೀನಿ ಬಾರೋ. ಎಂಗೇಜ್ಮೆಂಟಿಗೆ ಬರಲ್ಲ ನೀನು? ಫಂಕ್ಷನಿಗೆ ಬರಲ್ಲ? ಅಲ್ಲಿ ಸುಮಾ ಹಾಕ್ಕೊಂಡು ಸುಮಾ ಅಕ್ಕ ಬಾ. ಅಯ್ಯೋ ಮಿಸ್ಟರ್ ಬೀಮ್, ಬಾರಪ್ಪ. ಹೆಂಗೋ ಯೂಟ್ಯೂಬ್ ಚಾನಲಲ್ಲಿ ಪೇಮೆಂಟ್ ಸ್ಟಾರ್ಟ್ ಆಗಿತ್ತು. ಸೊ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ ಟೈಮಲ್ಲಿ ಮತ್ತೆ ನಾನು ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ಸ್ವಲ್ಪ ಲಾಸ್ ಆಯಿತು. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಆಯಿತು, ಆಮೇಲೆ ಸ್ವಲ್ಪ ಲಾಸ್ ಆಗ್ತಾ ಬಂತು. ಏನು ಮಾಡಿದರೂ ಕೂಡ ಜೀವನ ತುಂಬಾ ಕಷ್ಟ. ನಿಜವಾಗ್ಲೂ ಹೆಂಗೆ ಜೀವನ ಮಾಡ್ತೀವಿ ಅಂದರೂ ಕೂಡ ಜೀವನ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ. ನನ್ನ ಮಗ ಅಂತೂ ಗೊತ್ತಲ್ವಾ, ಯಾವುದೇ ಮಕ್ಕಳಿಗಾಗಲಿ ಅಜ್ಜ ಅಜ್ಜಿ ಮನೆ ಅಂದರೆ ತುಂಬಾ ಇಷ್ಟ. ಸೊ ಎಷ್ಟು ಖುಷಿಯಾಗಿದ್ದಾನೆ ಅಂದರೆ ನೋಡಿ, ಎಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ಕೋತಾ ಅಂದರೆ. ಸೊ ಇಲ್ಲಿಗೆ ಬಂದರೆ ಅವನಿಗೆ ಏನೋ ಒಂಥರ ಖುಷಿ. ಸೊ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಅದೇನೋ ಅಲ್ಲಿ ಟೈಮಿಗೆಲ್ಲ ಊಟ ಮಾಡ್ತಿರ್ಲಿಲ್ಲ, ಏನಿಲ್ಲ. ಇಲ್ಲಿ ಕರೆಕ್ಟಾಗಿ ಊಟ ಮಾಡ್ತಾನೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಆದರೂ ಆ ಕೆಲಸ ತುಂಬ ರಿಸ್ಕು, ಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಆದರೆ ನನಗೂ ಕೂಡ ರಿಸ್ಕ್ ಅಂತ ಅನ್ನಿಸ್ತು. ಆದರೂ ನಾನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೆ ಆ ಕೆಲಸ ಮಾಡಿದೆ. ಆದರೆ ತುಂಬ ಓಡಾಟ ಇರುತ್ತೆ. ಆ ಓಡಾಟದಲ್ಲಿ ನಾನು ನಿಜವಾಗ್ಲೂ ತುಂಬಾ ಸುಸ್ತಾಗಿಬಿಡ್ತಿದ್ದೆ. ಹಾಗೆ ಮನೆಗೆ ಬರೋದು ಕೂಡ ನೈಟ್ 10-11 ಗಂಟೆ ಆಗ್ತಾಯಿತ್ತು. ಯಾಕಂದರೆ ಎಲ್ಲ ಅಂಗಡಿಗೂ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ನೈಟ್ವರೆಗೂ ಸ್ವೀಟ್ ಸಪ್ಲೈ ಮಾಡ್ತಾಯಿದ್ದೆ. ಹಾಗಾಗಿ ಸೊ ಪಾಪುಗೆ ಅಷ್ಟೊತ್ತಲ್ಲಿ ಗಾಳಿಲೆಲ್ಲ ಕರ್ಕೊಂಡೋಗಿ ಅವನಿಗೂ ಕೂಡ ಹುಷಾರಿಲ್ದಂಗೆ ಆಯಿತು. ನನಗೂ ಟೈಫಾಯ್ಡ್ ಆಯಿತು. ನನ್ನ ಟೈಫಾಯ್ಡ್ ಬಂದಮೇಲೆ ಅವನಿಗೂ ಕೂಡ ಟೈಫಾಯ್ಡ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ಎದುರುಬಿಟ್ಟೆ ಅಂತಲೇ ಹೇಳ್ಬೋದು. ಬೇಡ, ಸ್ವಲ್ಪ ದಿನ ಹಾಗೆ ಆ ಕೆಲಸ ಮಾಡದೇ ಇದ್ರಾಯಿತು ಅಂತ. ನೋಡೋಣ, ಏನಾದರೂ ಬೇರೆ ಕೆಲಸ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೂ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನೇ ಮಾಡ್ಕೊಂಡು ಹೋಗಬೇಕು ಅಂತ ಅಂಥವಳು ನಾನು. ಸೊ ಆದರೆ ಪಾಪು ಕಡೆನೂ ಕೂಡ ನಾನು ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ನಾನು ಬೆಳಗ್ಗೆ ಮನೆ ಬಿಟ್ಟರೆ ನಾನು ಮನೆಗೆ ಬರೋದೇ ನೈಟು. ಸೊ ಹಂಗಾಗಿ ಪಾಪುನ ನೋಡ್ಕೊಳ್ಳೋದಕ್ಕೂ ಕೂಡ ಯಾರೂ ಇರಲ್ಲ, ಹಂಗಾಗ್ಬಿಡುತ್ತೆ. ಸೊ ಪಾಪುನ ಅಮ್ಮನ ಮನೇಲಿ ಬಿಡೋಣ ಅಂತ ಅಂದರೆ ಅವನಿಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ನನ್ನ ಜೊತೆಯಲ್ಲೇ ಇಟ್ಕೋಬೇಕು. ಹಾಗಾಗಿ ನೋಡೋಣ, ಏನಾದರೂ ಬೇರೆ ಕೆಲಸನಾದರೂ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜೀವನ ಮಾಡೋದು ತುಂಬಾ ಕಷ್ಟ. ದುಡಿಲೇಬೇಕು, ಜೀವನ ಮಾಡಲೇಬೇಕು. ಹಾಗೆ ಇವಾಗ ನನ್ನ ತಮ್ಮನ ಜೊತೆ ನಾನು ಹೊರಟಿದ್ದೀನಿ. ಸೊ ಹಳ್ಳಿ ವಾತಾವರಣ ನೋಡೋದಕ್ಕೆ ತುಂಬಾ ಚೆಂದ ಅಲ್ವಾ? ನೋಡಿ ಏನು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಂತ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೋಡ್ತಾ ಇರ್ಬೋದು, ನಾನಿವಾಗ ಬಂದಿದ್ದೀನಿ ಫಂಕ್ಷನ್ಗೆ. ಹಾಗೆ ಇದು ನನ್ನ ಅಮ್ಮನ ತವ್ರ ಮನೆ ಶಾಸ್ತ್ರ ಅಂತೆ. ಇಲ್ಲಿ ಫಸ್ಟು ಹಣ್ಣು ಕಾಯಿ ಉಡಿಲಿಡೋ ಶಾಸ್ತ್ರಕ್ಕೆ ಹುಡುಗಿನ ಅಷ್ಟೇ ಕೂರಿಸ್ತಾರಂತೆ. ನೆಕ್ಸ್ಟು ಇನ್ನೂ ಒಂದು ಸರಿ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ. ಸೊ ಆವಾಗ ಹುಡುಗ ಹುಡುಗಿ ಇಬ್ಬರನ್ನು ಕೂರಿಸಿ ಶಾಸ್ತ್ರ ಮಾಡ್ತಾರೆ. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಸದ್ಯಕ್ಕೆ ಮಾಡ್ತಾಯಿದ್ದಾರೆ. ಹಾಗೆ ನಾನು ಕೂಡ ತುಂಬ ದಿನ ಆಗಿತ್ತು, ಎಲ್ಲಿಗೂ ಜಾಸ್ತಿ ಹೋಗಿರಲಿಲ್ಲ, ಬಂದಿರಲಿಲ್ಲ. ಹಾಗಾಗಿ ಸೊ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಊಟ ಮಾಡ್ತಾ ಇದ್ದೀವಿ. ಅಡುಗೆ ಅಂತೂ ತುಂಬಾ ರುಚಿಯಾಗಿತ್ತು. ಹಾಗೆ ಇವರು ನಮ್ಮ ಅಜ್ಜಿ, ಅಂದರೆ ಅಮ್ಮನ ಅಮ್ಮ. ಹಾಗೆ ಇದು ನಮ್ಮ
ಅಮ್ಮನ ತವ್ರ ಮನೆ ದೇವರು ಹುಲಿಗೆಮ್ಮ ದೇವಿ. ಏನು ಕ್ರೋ ಹಿಂಸೆ ಕೊಡ್ತಾ ಇದ್ದೀರಾ ಅವನಿಗೆ? ಏನು ಮಾಡ್ತಿದೀಯ ಅಲ್ಲಿ ಅವ್ನು ಕುಂದಿಸ್ಕೊಂಡು? ಬಿಡು ಹುಲ್ಗೇಶಿ. ನಿಧಾನ. ಏನು ಆತ ನಂಗೆ ಬರ್ಬೇಕು ನೋಡಿ ನಾನು. ಅದ್ಯಾಕೋ ಹಂಗಾಡ್ತಿದೀಯಾ? ಕಪಿ ಥರ ಮಾಡ್ತಾವನೆ ಇತ್ತೀಚೆಗೆ ಅವನು. ಹಾಗೆ ನಾನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮನೂರಿಗೆ ಹೋಗೋಣ ಅಂತ ಹೊರಟಿದ್ದೆ. 2 ದಿನ ಅಮ್ಮನ ಮನೇಲಿದ್ದೆ. ಅದಾದ ನಂತರ ಇಲ್ಲಿಗೆ ಬಂದಿದ್ದು. ಇವರು ಕೂಡ ನನ್ನನ್ನು ಊರಿಗೆ ಕಳಿಸ್ಲಿಲ್ಲ, ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಸೊ ಒಂದು ವಾರ ಅಥವಾ 15 ದಿನ ಬಿಟ್ಟು ಹೋಗುವಂತೆ ಅಂತ ಹೇಳಿದರು. ಸೊ ನೋಡೋಣ ಅಂತ ನಾನು ಇದ್ದೀನಿ. ತುಂಬ ದಿನ ಈ ಥರ ನಾನು ಎಲ್ಲೂ ಜಾಸ್ತಿ ಯಾರ ಮನೇಲೂ ಇಲ್ಲ. ಆದರೆ ಇದು ಅಜ್ಜ ಅಜ್ಜಿ ಮನೆ. ಸೊ ಚಿಕ್ಕವರಿದ್ದಾಗೆಲ್ಲ ನಾವು ಇಲ್ಲಿಗೆ ಬರ್ತಾ ಇದ್ದಿದ್ದು. ಮದುವೆ ಆದಮೇಲೆ ಜಾಸ್ತಿ ಬಂದಿರಲಿಲ್ಲ. ಸೊ ಇವಾಗ ಬಂದಿದ್ದೀನಿ. ಏನೋ ಒಂಥರ ಖುಷಿ, ಎಲ್ಲರ ಜೊತೆ ಮಾತಾಡ್ತಾ ಕೂರೋದು. ಅಲ್ಲಿ ನಾನು ಪಾಪು ಇಬ್ಬರೇ, ಹಾಗಾಗಿ ಒಂದು ಸ್ವಲ್ಪ ಬೇಜಾರಂತ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲಿ ಖುಷಿಯಾದಂತಹ ವಾತಾವರಣ ಕೂಡ ಇದೆ. ಈಗ ಅದೇನು ಪಬ್ಜಿ ಗೇಮಾ? ನಾನೇ ಕ್ಯಾಮ್ರಾ ಮಲ್ಕೊಂಡಿರೋರಲ್ಲೇ ಎದ್ದು ಬಂದ್ರು ಕಣ. ಆಫ್ ಮಾಡು. ಅಣ್ಣ ಹೊಡಿತಾರ ನೋಡೀಗ. ನೋಡಿ ನೀನು ಅಡ್ಡ ಅಲ್ಲಿ ನೋಡೋಣ, ನೀನು ಅಡ್ಡ ನಿಂತ್ಕೊಂಡಿದ್ಕ ಅಲ್ಲಿಗೆ ಬಂದು ಆಡೋದು. ಆಡ್ತಿದೀಯ ನೀನು? ನೀನೇನ ಓಡಿಸ್ತಿರೋದು? ಯಶು, ನಿನ್ನ ಕೈಗೆ ಅದು ರಿಮೋಟ್ ಸಿಕ್ಕರೆ ನೋಡಿ. ಈಗ ಹುಲಿಗೇಶಿ ನೀನೇನ ಓಡಿಸ್ತಿರೋದು? ಒಳ್ಳೆ ನಾಯಿ ಕೊನ್ನಿ ಮಾಡ್ದಂಗೆ ಮಾಡ್ತಿಲ್ಲ ಪಾಪ. ಅವನ ಕಾಲಾಗೆ ಹಿಡ್ದಿಟ್ಕೊಂಡ. ಬಿಡು ಬಿಡು ಹುಲಿಗೇಶಿ, ಬಿಡಪ್ಪ. ಹೊಡಿಬೇಡ. ಫೈಟಿಂಗ್ ಕಾಲು ಇಟ್ಟರದ್ ನೋಡಕ್ಕ ಅವನು. ಬರ್ಸ್ ಬರ್ಸ್ ಹಾಕು, ಬರ್ಸು. ಎಷ್ಟು ಹಠ ಆಯ್ತು ನೋಡ್ರಿ ಅವನಿಗೆ. ಬಿತ್ತು. ಅಜ್ಜಿ ಹಂಗ್ ಮಾಡಬಾರ್ದು. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.